Hello all, welcome to 50 days to fitness challenge day 2. ಡೇ 1 ವಿಡಿಯೋ ಹಾಕಿದ್ದೆ. ಜಸ್ಟ್ ನಾನು ಎಕ್ಸರ್ಸೈಸ್ ಮಾಡಿದ್ರೆ ಸಾಲಲ್ಲ, ಇದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗಬೇಕು, ಜನಕ್ಕೆ ಹೇಳಬೇಕು. ಯಾರಿಗಾದರೂ ಇದೇ ಥರನೇ ನಂತರನೇ ಇಂಟ್ರೆಸ್ಟ್ ಇದ್ದು ಮಾಡಬೇಕು ಅಂತ ಅಂದ್ಕೊಂಡು ಯಾರಾದರೂ ಇದ್ದರೆ ಅವರು ಫಾಲೋ ಮಾಡ್ಬೋದು. ಅವ್ರಿಗೆ ನಾನು ಮಾಡೋದು ಕರೆಕ್ಟು ಅಂತ ಅನಿಸಿದ್ರೆ ಅಟ್ಲೀಸ್ಟ್ ಒಬ್ಬರು ಇಬ್ಬರು ಒಂದು 10 ಜನಕ್ಕೆ ಮೋಟಿವೇಶನ್ ಆದರೂ ಸಾಕು. ಅದೇ ರೀತಿ ನನಗೂ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ, ನೀವು ಮಾಡೋ ಫಾಲೋಸ್ ಆಗಲಿ ಲೈಕ್ಸಿಂದಾಗಲಿ. ಅದೇ ರೀತಿ ನನ್ನ ಫಸ್ಟ್ 2 ವೀಡಿಯೋಸ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ, ಅದೇ ರೀತಿ ಮಾಡ್ತಾ ಹೋಗ್ತೀನಿ. ಫಸ್ಟ್ ವೀಕು ನಾನು ಅಂದ್ಕೊಂಡಿರೋದು ಜಸ್ಟ್ ವಾರ್ಮಪ್ ಆಗಿ 10,000 ಸ್ಟೆಪ್ಸ್ ಪರ್ ಡೇ ಕಂಪ್ಲೀಟ್ ಮಾಡಬೇಕು. ಆಮೇಲೆ ನನಗೆ ಗೊತ್ತಿರೋವಂಥ ಫ್ರೀ ಎಕ್ಸಸೈಸಸ್ ಆಗಲಿ ಪುಷಪ್ಸು ಈ ಥರ ಕಂಪ್ಲೀಟ್ ಮಾಡ್ಕೊಬೇಕು ಅಂತ. ಯಾಕಂದರೆ ಅದೇ ಸಲ ಜಿಮ್ಗೆ ಹೋಗೋಕ್ಕಾಗಲ್ಲ. ಇವಾಗ ತುಂಬ ಗ್ಯಾಪ್ ಆಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಬಾಡಿ ಪೇಯ್ನ್ಸು ಎಲ್ಲ ತುಂಬ ಇರುತ್ತೆ. ಸೊ ಬೆಟರ್ ವಿ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಇವತ್ತು ಬಂದು 10,000 ಸ್ಟೆಪ್ಸ್ ಆದಮೇಲೆ ನನ್ನ ಫ್ರೀ ಎಕ್ಸಸೈಸ್ ಮುಗಿಸ್ಕೊಂಡು ಆಮೇಲೆ ನಾನು ಮಾಡಿದ್ದು ಸಿಟಪ್ಸು, ಬಾಡಿ ವೆಯ್ಟ್ ಸಿಟಪ್ಸ್ ಅಂತಾರೆ ಅದಕ್ಕೆ, ಜಸ್ಟ್ ವಿತೌಟ್ ವೆಯ್ಟ್ಸ್ ಏನೂ ಇಲ್ಲದೇ ಅದನ್ನು 15 × 3 ರೌಂಡ್ಸ್ ಮಾಡಿದೆ. 15 × 3 ರೌಂಡ್ಸ್ ಅದಾದಮೇಲೆ ಪುಷಪ್ಸ್ ಮಾಡಿದೆ, ಅಂದರೆ ಡಿಪ್ಸ್ ಹೊಡಿಯೋದು, ಅದು 15 × 3 ಮಾಡ್ತೀನಿ. ಅದಾದ ನಂತರ ಜಂಪಿಂಗ್ ಜಾಕ್ಸ್ ಈಗ ಮಾಡ್ತಾಯಿದ್ದೀನಲ್ಲ ಅದು. ಈ ಜಂಪಿಂಗ್ ಜಾಕ್ಸ್ ಏನಂದರೆ ಅರೌಂಡ್ 40-45 ಮಾಡ್ತೀನಿ. ಇದು 2 ರೌಂಡ್ಸು. ಜಂಪಿಂಗ್ ಜಾಕ್ಸ್ ಆದಮೇಲೆ ನೆಕ್ಸ್ಟ್ ಬಂದು ನಾನು ಲಂಜಸ್ ಅಂದರೆ ಅದೂ ಅಷ್ಟೇ 3 ಸೆಟ್ಸ್ ಮಾಡಬೇಕು. 3 ಸೆಟ್ಸ್ ಯಾವ ಥರ ಅಂತಂದರೆ ಲೆಫ್ಟ್ ಲೆಗ್ಗೆ 3 ಸೆಟ್ಸ್ ಬರಬೇಕು, ರೈಟ್ ಲೆಗ್ಗೆ 3 ಸೆಟ್ಸ್ ಬರಬೇಕು. ಸೊ ಎರಡು ಸೇರಿಸಿ 3 ಸೆಟ್ಸ್ ಅಲ್ಲ, ಎರಡಕ್ಕೂ ಸಪ್ರೇಟ್ ಕೌಂಟ್ಸ್ ಇರುತ್ತೆ. ಒಂದು ಲೆಗ್ಗೆ 12 to 15 ಕೌಂಟ್ಸು, ಇನ್ನೊಂದು ಲೆಗ್ಗೆ 12 to 15 ಕೌಂಟ್ಸು. ಎರಡು ಕಂಪ್ಲೀಟ್ ಆಗ ಒಂದು ಸೆಟ್ ಕಂಪ್ಲೀಟ್ ಆದಂಗೆ. ಇದೇ ರೀತಿ 3 ಸೆಟ್ಸ್ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು ಡೇ 3ಯಲ್ಲಿ ಇನ್ನು ಯಾವ ಥರ ಇದು ಮಾಡ್ತೀನಿ, ನಾನು ಬಾಡಿ ವರ್ಕೌಟ್ ಯಾವ ರೀತಿ ಇರುತ್ತೆ, ನಾನು ಯಾವ ಥರ ಟ್ರ್ಯಾಕ್ ಮಾಡ್ತೀನಿ, ನನ್ನ ಬಾಡಿ ವೆಯ್ಟ್ ಆಗಲಿ ಎಲ್ಲದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋಸಿಂದ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಫಾಲೋ ಮಾಡ್ತಾಯಿರಿ. ಪುಷಪ್ಸು